ಪಬ್ಲಿಕ್ ಟಿವಿ ಜೊತೆ ಬಾಲರಾಮನ ಕೆತ್ತಿದ ಶಿಲ್ಪಿ ಅರುಣ್ ಯೋಗಿರಾಜ್ ಎಕ್ಸ್ಕ್ಲೂಸಿವ್ ಚಿಟ್ಚಾಟ್. ಇನ್ನುಳಿದ 2 ರಾಮಲಲ್ಲಾ ವಿಗ್ರಹಗಳು ಹೇಗಿದೆ ಗೊತ್ತಾ? ಬಾಲರಾಮನ ದರ್ಶನಕ್ಕೆ ಕರೆಕ್ತಾನೆ ಇಲ್ಲ ಜನಸಾಗರ. ವಿಜಯೇಂದ್ರರಿಗೆ RSS ವಾರ್ನಿಂಗ್ ಯಾಕೆ? ಹಾವೇರಿ ಬಿಜೆಪಿ ಟಿಕೆಟ್ಗೆ ಯಾರ್ಯಾರ ಪೈಪೋಟಿ? ಎಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಅಯೋಧ್ಯೆಯ ಮಂದಿರದಲ್ಲಿ ಆಸೀನರಾಗಿರುವ ಬಾಲರಾಮ ಕೆತ್ತಿದ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅಯೋಧ್ಯೆಯಲ್ಲಿ ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಾರೆ. ನಾನು ಕೆತ್ತಿದ ವಿಗ್ರಹ ಆಯ್ಕೆಯಾಗಿದ್ದು ತುಂಬಾ ಸಂತಸ. ಪ್ರಪಂಚದಲ್ಲಿ ಯಾರಿಗೂ ಸಿಗದ ಅವಕಾಶ ನಂಗೆ ಸಿಕ್ಕಿದೆ. ಇದೆಲ್ಲ ಶ್ರೀರಾಮನ ಆಶೀರ್ವಾದ. ಫೋಟೋದಲ್ಲಿ ನೋಡೋಕ್ಕಿಂತ ಬಾಲರಾಮ ಪ್ರತ್ಯಕ್ಷವಾಗಿ ಸುಂದರವಾಗಿದ್ದಾನೆ. ಎಲ್ಲರೂ ಅಯೋಧ್ಯೆ ಮಂದಿರಕ್ಕೆ ಬಂದು ಕಣ್ತುಂಬಿಕೊಳ್ಳಿ. ವಿಗ್ರಹ ಕೆತ್ತನೆ ಮಾಡಲು ತುಂಬಾ ಹೋಮ್ವರ್ಕ್ ಮಾಡಿದ್ದೀನಿ. ಕುಟುಂಬದಿಂದ 7 ತಿಂಗಳು ದೂರ ಇದೆ. ಆದರೆ ಪರಿಶ್ರಮ ತ್ಯಾಗಕ್ಕೆ ಪ್ರತಿಫಲ ಸಿಕ್ಕಿದ್ದು ಸಂತಸ ತಂದಿದೆ. 140 ಕೋಟಿ ಜನರಿಗೆ ರಾಮಲಲ್ಲಾ ವಿಗ್ರಹ ಇಷ್ಟವಾಗಿದ್ದು ಇನ್ನಿಲ್ಲದ ಖುಷಿ ತಂದಿದೆ ಅಂತ ಹೇಳಿದ್ರು. ಮೊನ್ನೆಯಿಂದ ಈಗ ಖುಷಿ ಆಗ್ತಾ ಇದೆ. ತುಂಬಾ ನಮ್ಮ ದೇಶದ ಜನತೆಗೆ ಇಷ್ಟ ಆಗ್ತಾ ಇದೆ. ಅದರಿಂದ ಬಹಳ ಸಂತೋಷ ಆಗ್ತಾ ಇದೆ. ಬಹಳಷ್ಟು ಹೋಮ್ವರ್ಕ್ ಮಾಡಿರ್ತೀನಿ, ಎಲ್ಲನೂ ಈಗ ಫಲ ಕೊಟ್ಟಿದೆ. ದೇಶದ ಜನತೆಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಎದುರಿಗೆ ಬಂದು ನೋಡಿ, ನಿಮ್ಮಲ್ಲೆಲ್ಲ ತುಂಬಾ ಮುದ್ದಾಗಿದ್ದಾರೆ, ನಿಮ್ಗೆ ಆಶೀರ್ವಾದ ಮಾಡಲಿ ಎಲ್ಲನೂ ಅಂತ ಹೇಳ್ತೀನಿ. ಮೈಸೂರಿನ ಕೃಷ್ಣಶಿಲೆ, ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವ ಬಾಲಕ ರಾಮ್ ವಿಗ್ರಹ ಅಯೋಧ್ಯೆಯ ಭವ್ಯ ಮಂದಿರದ ಗರ್ಭಗುಡಿಯಲ್ಲಿ ವಿರಾಜಮಾನವಾಗಿದೆ. ಈ ವಿಗ್ರಹದೊಂದಿಗೆ ಪೈಪೋಟಿ ಕೊಟ್ಟು ಸೋತಿದ್ದ ರಾಜಸ್ಥಾನದ ಶಿಲ್ಪಿ ಕೆತ್ತಿದ ರಾಮಲಲ್ಲಾ ವಿಗ್ರಹ ಇದೀಗ ವೈರಲ್ ಆಗಿದೆ. ಇನ್ನು 2 ವಿಗ್ರಹಗಳನ್ನು ದೇವಾಲಯದ ಇತರ ಭಾಗಗಳಲ್ಲಿ ಇರಿಸಲಾಗುತ್ತೆ. ಅವುಗಳಲ್ಲಿ ಒಂದು ರಾಜಸ್ಥಾನದ ಸತ್ಯನಾರಾಯಣ ಪಾಂಡೆ ಕೆತ್ತಿದಂತಹ ಬಿಳಿ ಅಮೃತಶಿಲೆಯ ವಿಗ್ರಹವೂ ಕೂಡ ಇದೆ. ಈ ವಿಗ್ರಹದ ಛಾಯಾಚಿತ್ರಗಳು ವೈರಲ್ ಆಗಿದೆ. ಬಿಳಿ ಅಮೃತಶಿಲೆಯ ವಿಗ್ರಹವು ಪ್ರಸ್ತುತ ಟ್ರಸ್ಟ್ನಲ್ಲಿದೆ. ರಾಮಲಲ್ಲಾ ಚಿನ್ನದ ಬಿಲ್ಲು ಮತ್ತು ಬಾಣವನ್ನು ಹಿಡಿದಿರುವಂತಹ ವಿಗ್ರಹ ಇದಾಗಿದೆ. ಬಾಲರಾಮನ ಹಿಂದೆ ಕಮಾನಿನಂತಿರುವ ರಚನೆಯು ವಿಷ್ಣುವಿನ ವಿವಿಧ ಅವತಾರಗಳನ್ನು ಚಿತ್ರಿಸುವ ಸಣ್ಣ ಶಿಲ್ಪಗಳನ್ನು ಒಳಗೊಂಡಿದೆ. ಬಾಲರಾಮನನ್ನ ಅಲಂಕರಿಸುವ ಆಭರಣಗಳು ಮತ್ತು ಬಟ್ಟೆಗಳನ್ನು ಅಮೃತಶಿಲೆಯಲ್ಲಿಯೇ ಕೆತ್ತನೆ ಮಾಡಲಾಗಿದೆ. ಈ ವಿಗ್ರಹ ಕೂಡ ಗಮನಾರ್ಹ ಕುಶಲತೆಗೆ ಹಿಡಿದಂತಹ ಕೈಗನ್ನಡಿಯಂತಿದೆ. ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪಿಸಲು 3 ಶಿಲ್ಪಿಗಳು ಮೂರ್ತಿಗಳನ್ನು ಕೆತ್ತಿದ್ರು. ಅದರಲ್ಲಿ ಕರ್ನಾಟಕ ಮೂಲದ ಮತ್ತೋರ್ವ ಶಿಲ್ಪಿ ಗಣೇಶ್ ಎಲ್ ಭಟ್ ಕೂಡ ಒಬ್ರು. ಪಬ್ಲಿಕ್ ಟಿವಿ ಜೊತೆ ಮಾತಾಡಿದವರು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಅರುಣ್ ಮೂರ್ತಿ ಆಯ್ಕೆಗಾಗಿ ತಮ್ಮ ಮೂರ್ತಿ ಆಯ್ಕೆ ಆಗದೇ ಇರೋದಕ್ಕೆ ಯಾವುದೇ ಬೇಸರ ಇಲ್ಲ. ನಮಗೆ ಬಹಳ ಒಳ್ಳೆ ಅವಕಾಶ ಸಿಕ್ಕಿದೆ. ರಾಮನ ಕಲ್ಪನೆಯನ್ನು ತುಂಬಿಸ್ಕೊಂಡು ದೇಶಕ್ಕೆ ಹೇಗೆ ಕೊಡಬೇಕು ಅನ್ನೋದು ಕರ್ತವ್ಯವಾಗಿತ್ತು. ರಾಮ ಜನ್ಮಭೂಮಿ ಟ್ರಸ್ಟ್ಗೆ ಇಡೀ ಭಾರತಕ್ಕೆ ನಾನು ಧನ್ಯವಾದವನ್ನು ಸಲ್ಲಿಸ್ತೀನಿ. ನನ್ನ ಕರ್ತವ್ಯವನ್ನ ನಾನು ಮಾಡಿದ್ದೀನಿ. ನನಗದು ಆತ್ಮತೃಪ್ತಿ ಇದೆ. ಸೋಲು ಗೆಲುವು ಮುಖ್ಯ ಅಲ್ಲ. ನಾನು ಕೆತ್ತಿದ ಮೂರ್ತಿ ಕೂಡ ಅಯೋಧ್ಯೆಯಲ್ಲಿಯೇ ಇರುತ್ತೆ ಅಂತ ತಮ್ಮ ಸಂತಸವನ್ನ ಹಂಚಿಕೊಂಡ್ರು. ಬಹಳ ಒಳ್ಳೆ ಒಂದು ಅವಕಾಶ ದೇಶದ ಸೇವೆ ಮಾಡೋದಕ್ಕೆ ಸಿಕ್ತು ಅಂತ ನಾವೆಲ್ಲ ಭಾವಿಸ್ಕೊಂಡಿದ್ದೀವಿ. ಹಾಗೇನಿಲ್ಲ, ನಮ್ಮ ನೋಡಿ, ಈಗ ನನ್ನ ಕರ್ತವ್ಯ, ನನ್ನ ಬೆಸ್ಟನ್ನು ನಾನು ಮಾಡಿದ್ದೀನಿ. ಇದನ್ನು ದೇಶ ತನಗೆ ಬೇಕಾದ್ದನ್ನು ಆರಿಸ್ಕೊಂಡು ತಗೊಂಡು ದೇಶಕ್ಕೆ ಏನು ಕೊಡಬೇಕು ಅನ್ನುವ ವಿಚಾರ ವಿಮರ್ಶೆಗಳನ್ನು ಟ್ರಸ್ಟ್ನವರು ಮಾಡ್ಕೊಂಡಿರ್ತಾರೆ. ನಮ್ಮ ಬೆಸ್ಟನ್ನು ನಾವು ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅದರಲ್ಲೇ ನಾವು ಸಫಲರಾಗಿದ್ದೀವಿ. ಸಂತೋಷ ಇದೆ, ನಮಗೆ ಆತ್ಮತೃಪ್ತಿ ಇದೆ. ಹಾಗಾಗಿ ಈ ಕಲಾಕೃತಿ ನಿರ್ಮಾಣ ಮಾಡೋದಕ್ಕೆ ನಮಗೆ ಸಿಕ್ಕಂತಹ ಸಂತೋಷ, ಆತ್ಮತೃಪ್ತಿಯಿಂದ ನಾವು ನೆಮ್ಮದಿಯಿಂದ ಇದ್ದೇವೆ. ನಮಗೆ ಯಾರು ಸೋಲು ಗೆಲುವು ಅನ್ನುವುದು ಮುಖ್ಯ ಅಲ್ಲ. ದೇಶಕ್ಕೆ ಏನು ಕೊಡಬೇಕಾಗಿತ್ತು ಅದನ್ನು ಕೊಡೋ ಪ್ರಯತ್ನ ಮಾಡಿದ್ದೀವಿ ಅನ್ನುವ ಸಂತೋಷ ಇದೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲಕ ರಾಮನ ಪ್ರಾಣ ಪ್ರತಿಷ್ಠಾಪನೆಯ ಬಳಿಕ ದರ್ಶನಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ಕೊಡ್ತಿದ್ದಾರೆ. ಮೊದಲ ದಿನ ಸುಮಾರು 5 ಲಕ್ಷ ಭಕ್ತರು ಭೇಟಿ ಕೊಟ್ಟಿದ್ರು. ಇವತ್ತು ಸಹ ಲಕ್ಷಾಂತರ ಭಕ್ತರು ಬಾಲಕ ರಾಮನ ದರ್ಶನಕ್ಕೆ ಮುಂಜಾನೆಯಿಂದಲೇ ದರ್ಶನವನ್ನ ಪಡೆದು ಪುನೀತರಾಗಿದ್ದಾರೆ. ಮೊದಲ ದಿನದ ದರ್ಶನಕ್ಕೆ ನೂಕುನುಗ್ಗಲುಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಂದು ಅಯೋಧ್ಯೆಯಲ್ಲಿ ಬಿಗಿ ಭದ್ರತೆಯನ್ನ ಹೆಚ್ಚಿಸಲಾಗಿತ್ತು. ಮೆಟಲ್ ಡಿಟೆಕ್ಟರ್ ಮೂಲಕ ಪರಿಶೀಲಿಸಿ ಸರತಿ ಸಾಲಿನಲ್ಲಿ ಭಕ್ತರನ್ನ ಒಳಗೆ ಬಿಡಲಾಗ್ತಿದೆ. ಹೆಚ್ಚಿನ ಭದ್ರತಾ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ನಿತ್ಯ ಬೆಳಗ್ಗೆ 7ರಿಂದ 11:30ರವರೆಗೂ ಕೂಡ, ಮಧ್ಯಾಹ್ನ 2ರಿಂದ ಸಂಜೆ 7 ಗಂಟೆಯವರೆಗೂ ಕೂಡ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಬೆಳಗ್ಗೆ 6:30ಕ್ಕೆ ಆರತಿ ಹಾಗೂ ಅಲಂಕಾರ ನಡೆಯಲಿದೆ. ಸಂಜೆ 7:30ಕ್ಕೆ ಸಂಧ್ಯಾ ಆರತಿ ನಡೆಯಲಿದೆ. ಆಫ್ಲೈನ್ ಮತ್ತು ಆನ್ಲೈನ್ ಎರಡರಲ್ಲೂ ಕೂಡ ಆರತಿಗಾಗಿ ಪಾಸ್ಗಳು ದೊರೀತಾ ಇದೆ. ಆಫ್ಲೈನ್ ಪಾಸ್ಗಳು ಶ್ರೀರಾಮ ಜನ್ಮಭೂಮಿ ಕಚೇರಿಯಲ್ಲಿ ಲಭ್ಯವಿದ್ದು ಗುರುತಿನ ಚೀಟಿಯನ್ನು ಕೊಟ್ಟು ಪಾಸ್ ಅನ್ನು ಪಡೆಯಬಹುದಾಗಿದೆ. ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಬಳಿಕ 48 ದಿನಗಳ ಮಂಡಲ ಪೂಜೆ ನಿನ್ನಿಂದ ಆರಂಭ ಆಗಿದೆ. ಪೇಜಾವರ ಮಠಾಧೀಶರ ನೇತೃತ್ವದಲ್ಲಿ ಮಂಡಲ ಪೂಜೆ ನಡೀತಾ ಇದೆ. ಪ್ರತಿನಿತ್ಯ ಮುಂಜಾನೆ 7 ಗಂಟೆಗೆ ಹೋಮದೊಂದಿಗೆ ಆರಂಭ ಆಗುವ ಪೂಜೆ ಶ್ರೀಗಳಿಂದ ಛತ್ರಿ ಚಾಮರ ಸೇವೆ ಹಾಗೂ ಮಹಾಮಂಗಳಾರತಿಯೊಂದಿಗೆ ಸಂಪನ್ನಗೊಳ್ಳುತ್ತೆ. ಇನ್ನು ಸರಯೂ ನದಿಯಲ್ಲಿ ಭಕ್ತರು 5 ಡಿಗ್ರಿ ತಾಪಮಾನದಲ್ಲೂ ಪುಣ್ಯ ಸ್ನಾನ ಮಾಡಿದ್ದಾರೆ. ಮೈ ಕೊರೆಯುವ ಚಳಿಯಲು ರಾಮ್ ರಾಮ್ ಅಂತ ಮಿಂದೇಳಿದ್ದಾರೆ.
ರಾಮಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಶೃಂಗೇರಿ ಮಠದಿಂದ ವಿರೋಧ ಎಂಬ ವಿಚಾರಕ್ಕೆ ಮೊದಲ ಬಾರಿಗೆ ಶೃಂಗೇರಿ ಮಠದ ಕಿರಿಯ ಶ್ರೀಗಳಾದ ವಿಧುಶೇಖರ ಶ್ರೀಗಳು ಮೌನ ಮುರಿದಿದ್ದಾರೆ. ಫೋಟೋ ಬಳಸಿ ವಿರೋಧ ಅಂತ ಹಾಕುವನು ಎಲ್ಲೋ ಕೂತಿರ್ತಾನೆ, ಅವನಿಗೆ ವಾಸ್ತವ ಏನು ಅಂತ ಗೊತ್ತಿರಲ್ಲ. ಇಂಥ ವಿಚಾರದಲ್ಲಿ ಜನ ಜಾಗೃತರಾಗಿರಬೇಕು ಅಂದಿದ್ದಾರೆ. ಇನ್ನು ಇಂಗ್ಲೆಂಡ್ ಪ್ರಧಾನಿ ಋಷಿ ಸುನಕ್ ಕೂಡ ರಾಮಜಪ ಮಾಡಿದ್ದಾರೆ. ಪತ್ನಿ ಮಗಳೊಂದಿಗೆ ರಾಮ ಭಜನೆ ಮಾಡಿದ್ದಾರೆ. ತಡರಾತ್ರಿ ಬೆಂಗಳೂರಿನ ನಂದಿನಿ ಲೇಔಟ್ನ ಕೃಷ್ಣಾನಂದ ನಗರ ಸರ್ಕಲ್ನಲ್ಲಿ 40 ಅಡಿಯ ರಾಮನ ಕಟ್ಔಟ್ ನೆಲಕ್ಕೆ ಉರುಳಿದೆ. ಮಧ್ಯರಾತ್ರಿ 12:30ಕ್ಕೆ ಸುಮಾರಿಗೆ ಗಾಳಿಗೆ ನೆಲಕ್ಕೆ ಉರುಳಿದ್ದು ಯಾವುದೇ ಅಪಾಯ ಸಂಭವಿಸಿಲ್ಲ ಅನ್ನೋದು ಗೊತ್ತಾಗಿದೆ. ಎಲ್ಲ ಕಡೆ ಪ್ರತಿಯೊಂದು ಕಡೆ ಅವರು ಇದು ಹಾಕುವುದು ಅವರಿಗೆ ಏನು ಗೊತ್ತೇ, ಆ ಹಾಕುವವನು ಎಲ್ಲೋ ಕೂತಿದ್ದಾನೆ, ಅವನಿಗೆ ಇಲ್ಲಿ ಏನು ನಡೀತಾ ಇದೆ, ಇವರು ಯಾರು, ಇವರು ಏನು ಹೇಳಿದ್ದಾರೆ ಏನು ಗೊತ್ತಿಲ್ಲ. ಯಾರೋ ಹೇಳಿದ್ದನ್ನು ಕೇಳ್ಕೊಂಡು ಹೇಳುವುದಾದರೆ ಅದಕ್ಕೆ ನೀವೆಲ್ಲರೂ ಯಾಕೆ, ನೀವಂತಂದರೆ ಅವರು ಹೇಳುವವರು ಅವರು ಯಾಕೆ ಏನಾದರೂ ಒಂದು ಪ್ರಮಾಣಪೂರ್ವಕವಾಗಿ ಇದು ಹೀಗೆ ಅಂತ ಹೇಳಿದರೆ ಆಗ ಅದನ್ನು ಎಲ್ಲರೂ ನೋಡಿ ಇದು ಹೀಗೆ ಅಂತ ತಿಳ್ಕೊಳ್ಳಬಹುದು. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಅಳೆದು ತೂಗಿ ಹೈಕಮಾಂಡ್ ವಿಜಯೇಂದ್ರ ಅವರನ್ನ ಆಯ್ಕೆ ಮಾಡಿತ್ತು. ಆದರೆ ರಾಜ್ಯಾಧ್ಯಕ್ಷರಾದ 3 ತಿಂಗಳಿಗೆ ವಿಜಯೇಂದ್ರಗೆ ಸಂಕಷ್ಟ ಎದುರಾಗಿದೆ. ಬಿಜೆಪಿ ಪದಾಧಿಕಾರಿಗಳ ನೇಮಕದಲ್ಲಿ ಆರ್ಎಸ್ಎಸ್ ಹಸ್ತಕ್ಷೇಪ ಮಾತಾಡಿದ್ದು 3ರಿಂದ 4 ನಾಯಕರ ನೇಮಕದಲ್ಲಿ ಆರ್ಎಸ್ಎಸ್ ಪಾತ್ರ ಇದೆ ಅಂದಿದ್ರಂತೆ. ಬಿಜೆಪಿಯೊಳಗಿನ ಅಸಮಾಧಾನಕ್ಕೆ ಆರ್ಎಸ್ಎಸ್ ಕಡೆಗೆ ವಿಜಯೇಂದ್ರ ಬೊಟ್ಟು ಮಾಡಿದ್ರಂತೆ. ಇದರಿಂದಾಗಿ ಆರ್ಎಸ್ಎಸ್ ಮುಖಂಡರೊಬ್ಬರಿಂದ ವಿಜಯೇಂದ್ರಗೆ ವಾರ್ನ್ ಮಾಡಲಾಗಿದೆ. ಆರ್ಎಸ್ಎಸ್ ಕಡೆ ಬೊಟ್ಟು ಮಾಡಬೇಡಿ, ರಾಜಕೀಯ ತೋರಿಸಬೇಡಿ, ರಾಜ್ಯಾಧ್ಯಕ್ಷ ಸ್ಥಾನ ಮಾಮೂಲಿ ಸ್ಥಾನ ಅಲ್ಲ, ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾಗ ಎಚ್ಚರಿಕೆ ಇರಲಿ. ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಆರ್ಎಸ್ಎಸ್ ಕೆಲವು ಸಲಹೆಗಳನ್ನ ಕೊಡುತ್ತೆ, ಆದರೆ ಅದನ್ನೇ ಹಸ್ತಕ್ಷೇಪ ಅನ್ನುವಂತೆ ಬೆಂಬಲಿಸಬೇಡಿ ಅಂತ ಆರ್ಎಸ್ಎಸ್ ಮುಖಂಡರು ಗರಂಗೊಂಡಿದ್ದಾರೆ. ಇನ್ನು ವಿಜಯೇಂದ್ರಗೆ ಆರ್ಎಸ್ಎಸ್ ಚಾಟಿ ವಿಚಾರ ನನಗೆ ಗೊತ್ತಿಲ್ಲ ಅಂತ ಮಾಜಿ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಇಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲ. ಆಪ್ತರು ಬೆಳಿಗ್ಗೆ ಮಾತನಾಡಿರೋ ವಿಚಾರ ನಮಗಂತೂ ಬಂದಿಲ್ಲ. ಬಿಜೆಪಿಯಲ್ಲಿ ಹಾವೇರಿ ಟಿಕೆಟ್ಗಾಗಿ ಟೈಟ್ ಫೈಟ್ ಆರಂಭ ಆಗಿದೆ. ಹಾವೇರಿಯಲ್ಲಿ ಈಶ್ವರಪ್ಪ ವರ್ಸಸ್ ವಿಜಯೇಂದ್ರ ಕದನವೋ ಅಥವಾ ಸಂಧಾನವೋ ಅನ್ನೋ ಚರ್ಚೆ ಶುರುವಾಗಿದೆ. ಮಗನಿಗೆ ಟಿಕೆಟ್ ಕೊಡಿ ಅಂತ ಈಶ್ವರಪ್ಪ ಪಟ್ಟು ಹಿಡಿದಿರೋದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ವಿಜಯೇಂದ್ರ ಆಪ್ತ ವಕೀಲರೊಬ್ಬರಿಂದಲೂ ಹಾವೇರಿ ಟಿಕೆಟ್ಗೆ ಟವೆಲ್ ಹಾಕಲಾಗಿದೆ ಅಂತೆ. ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರಕ್ಕೆ ನಂಗೆ ಟಿಕೆಟ್ ಕೊಡ್ಲಿಲ್ಲ, ಆ ತ್ಯಾಗದ ಬದಲು ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಪುತ್ರನಿಗೆ ಟಿಕೆಟ್ ಕೊಡಿ ಅಂತ ಅಮಿತ್ ಶಾ, ಜೆಪಿ ನಡ್ಡಾ ಮುಂದೆ ಈಶ್ವರಪ್ಪ ಪ್ರಸ್ತಾಪ ಸಲ್ಲಿಸಿದ್ದಾರೆ ಅನ್ನಲಾಗಿದೆ. ಈ ಮಧ್ಯ ಬಿಜೆಪಿ ನಾಯಕರಿಂದ ಅಭ್ಯರ್ಥಿಗಳ ಅಭಿಪ್ರಾಯ ಸಂಗ್ರಹದ ವೇಳೆ ವಿಜಯೇಂದ್ರ ಆಪ್ತ ವಕೀಲರಾದ ಸಂದೀಪ್ ಪಾಟೀಲ್ ಹೆಸರು ಪ್ರಸ್ತಾಪ ಆಗಿದೆ. ಈ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವ ಮಾಜಿ ಸಿಎಂ ಬೊಮ್ಮಾಯಿ ಹಲವರ ಹೆಸರು ಕೇಳಿ ಬರ್ತಾ ಇದೆ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿದ್ದಾರೆ. ಏನೇ ನಿರ್ಣಯ ಮಾಡೋದಿದ್ರು ಕೂಡ ಮೇಲೆ ಹೈಕಮಾಂಡ್ ನಿರ್ಣಯ ಮಾಡ್ತದೆ. ಏನು ಹೈಕಮಾಂಡ್ ನಿರ್ಣಯ ಮಾಡ್ತದೆ ಅದು ನಾವೆಲ್ಲ ಒಪ್ಕೊಳ್ತೀವಿ. ಭಾಳ ಜನ ಹೆಸರು ಕೇಳಿ ಬರ್ತಾ ಇದೆ. ಈಶ್ವರಪ್ಪ ಅವ್ರ ಮಗನ ಹೆಸರು ಕೇಳಿ ಬರ್ತಾ ಇದೆ, BC ಪಾಟೀಲ್ ಬರ್ತಾ ಇದೆ, ಸಂದೀಪ್ ಪಾಟೀಲ್ ಬರ್ತಾ ಇದೆ. ನಾನು ಹಾವೇರಿಯವನು, ನನಗೆ ಗೊತ್ತಿದೆ. ಆಕಾಂಕ್ಷಿಗಳು ಭಾಳ ಇದ್ದಾರೆ, ಯಾಕಂದರೆ ಗೆಲ್ಲೋ ಚಾನ್ಸ್ BJPಗೆ ಅಲ್ಲಿ ಜಾಸ್ತಿ ಇರೋದ್ರಿಂದ. ಮತ್ತು ಶಿವಕುಮಾರ್ ಉದಾಸಿ ಅವರು ನಾವು ನಿಲ್ಲಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅವ್ರದ್ದು ಕೊನೆಯ ನಿರ್ಣಯ ಇನ್ನೂ ಹೊರಗಡೆ ಬಿದ್ದಿಲ್ಲ, ಕಾದು ನೋಡೋಣ. ಆದರೆ ಯಾರೇ ನಿಂತರೂ ಕೂಡ BJPನೇ ಗೆಲ್ಲೋದು.